ಇವತ್ತು ನಾನೇನಾಗಿದ್ರು ನಮ್ಮ ತಾಯಿಯಿಂದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕನ್ವೆನ್ಷನ್ ಅಲ್ಲ ಅದು ಹೇಳು, ಇದು ಯಾವುದು ಕನ್ವೆನ್ಷನ್? ಮುಯಿಗಿ ತರಬೇಕು ತಾನೆ, ಖಾಲಿ ಬಂದಿದ್ಯಾ ಮುಯಿ ತರಬೇಕು ತಾನೆ, ಬುಡ್ಡಿ ಬಡ್ಡಿಮ್ಮ ಮುಯಿನೂ ತಂದಿಲ್ಲ. ಹಲೋ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ AKA ಟ್ಯಾಲೆಂಟೆಡ್ ಕಲಾವಿದ. ಸೊ ಒಂದು ತಿಂಗಳಾಯಿತು ಒಂದು ವಿಡಿಯೋ ಮಾಡಿ. ಸೊ ಖಂಡಿತವಾಗ್ಲೂ ನಿಮ್ಮನ್ನೆಲ್ಲ ನಾನು ಮಿಸ್ ಮಾಡ್ಕೊತಾ ಇದ್ದೀನಿ. ಬಟ್ ಎಸ್, ಏನಾದರೂ ಫಂಕ್ಷನ್ ಇತ್ತು ಅಂದರೆ, ಎಲ್ಲಾದರೂ ಪಾರ್ಟಿ ಮಾಡ್ತೀವಿ, ಎಂಜಾಯ್ ಮಾಡ್ತೀವಿ ಅಂದರೆ ಮಾತ್ರ ನಾನು ವೀಡಿಯೋಸ್ ಮಾಡ್ತೀನಿ, ಅಥವಾ ಫ್ಯಾಮಿಲಿ ಜೊತೆ ಹೋದರೆ ಮಾತ್ರ ನಾನು ವೀಡಿಯೋಸ್ ಮಾಡ್ತೀನಿ. ಅದು ಬಿಟ್ಟರೆ ನಾನು ವೀಡಿಯೋಸ್ ಮಾಡೋದು ತುಂಬ ಕಡಿಮೆ. ಸೊ ಖಂಡಿತವಾಗ್ಲೂ ಇನ್ನು ಮುಂದೆ ಮಾಡ್ತೀನಿ. ಸೊ ಇವತ್ತಿನ ವೀಡಿಯೋ ಒಂದೇ, ಅದು ನನ್ನ ತಂಗಿ ಪಾಪು ನಾಮಕರಣ. ಸೊ ಇವತ್ತು ನಾಮಕರಣದ ವೀಡಿಯೋ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ, ಮಜಾನೂ ಇರುತ್ತೆ. ಸೊ ಈಗ ನಾನು ಕನ್ವೆನ್ಷನ್ ಹಾಲಲ್ಲಿ ಆಲ್ರೆಡಿ ಇದ್ದೀನಿ. ಅಪ್ಪ ಬಾಪ. ಸೊ ಏನಪ್ಪ ಇದು ಕನ್ವೆನ್ಷನ್ ಹಾಲ್ ಏನೂ ರೆಡಿ ಆಗಿಲ್ಲ ಅಂತಲ್ಲ, ಇದು ಬೇರೆ ಕನ್ವೆನ್ಷನ್ ಹಾಲು. ಸೊ ಹೆಸ್ರು ಹೇಳೋಂಗಿಲ್ಲ ಪಾಪ. ಸೊ ನಾಮಕರಣ ಹೆಸರೆಲ್ಲ ರಿವೀಲ್ ಮಾಡ್ತೀವಿ ವೀಡಿಯೋದಲ್ಲಿ. ಸೊ ಪಾಪ, ಇವಾಗ ನಿಂಗೆ ಎಷ್ಟು ಖುಷಿ ಆಗ್ತಿದೆ ನಿನ್ನ ಮೊಮ್ಮಗಳಿಗೆ ಇವತ್ತು ನಾಮಕರಣ? ನನಗೆ ತುಂಬ ಖುಷಿ. ಅದು ಪ್ರೀತಿಯಿಂದ ಮಾತಾಡ್ತಾನೆ. ನನಗೆ ತುಂಬ ಖುಷಿ. ಆ ಖುಷಿಯಲ್ಲಿ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ಒಂದೇನು ಅಂದರೆ ನನ್ನ ಮೊಮ್ಮಗಳಿಗೆ ನಾಮಕರಣಕ್ಕೆ ಇಲ್ಲಿ ತಲಗಟ್ಪುರದ ಹತ್ರ ಒಂದು ರೆಸಾರ್ಟಲ್ಲಿ ರೆಡಿ ಮಾಡಿದ್ದೀವಿ. ಬನ್ನಿ ಅಂತಕ್ಕಾಗಿ ಎಲ್ಲ ರೆಸಾರ್ಟಲ್ಲಿ ರೆಡಿ ಮಾಡಿದ್ದೀವಿ. ಎಲ್ಲರೂ ಬನ್ನಿ. ಅಪ್ಲೋಡ್ ಆದ್ಮೇಲೆ ಎಲ್ಲಿ ಬರೋಕ್ಕಾಗತ್ತಪ್ಪ, ಅಷ್ಟು ಪ್ರೋಗ್ರಾಮ್ ಆಗೋಗ್ಬಿಟ್ಟಿರ್ತಲ್ಲ. ಎಲ್ಲರೂ ಬನ್ನಿ. ಹಿಂಗೆ ಬರ್ತಾರೆ ಪಾಪ. ಈಗ ಈ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಪ್ರೋಗ್ರಾಮೇ ಆಗೋಗ್ಬಿಟ್ಟಿರುತ್ತೆ. ಎಲ್ಲರೂ ಅಲ್ಲಿಂದನೇ ವಿಡಿಯೋ ನೋಡಿ ಆಶೀರ್ವಾದ ಮಾಡಿ. ಎಲ್ಲರೂ ನೋಡಿ, ಎಲ್ಲರೂ ಒಂದು ವಿಡಿಯೋ ನೋಡಿಬಿಟ್ಟು ಆಶೀರ್ವಾದ ಮಾಡಿ ನನ್ನ ಮೊಮ್ಮಗಳಿಗೆ. ಆಮೇಲೆ ಮುಂದಕ್ಕೆ ಅವಳೇ ಒಂದು ಟಿಕ್ಟಾಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಅವಳೇ ಬರ್ತಾಳೆ. ಆಮೇಲೆ ಮುಂದೆ ಅಲ್ಲ ಇನ್ನೂ ತುಂಬ ಅವಳದು ಇನ್ನೂ ಯೋಜನೆಗಳಿದೆ. ಅದಕ್ಕೆ ನನ್ನ ಮಗನ ಸಪೋರ್ಟ್ ಇದ್ದೇ ಇರ್ತದೆ. ಯಾವಾಗಲೂ ಬನ್ನಿ, ನೀವೆಲ್ಲರೂ ಎಂಜಾಯ್ ಮಾಡಿ. ಅವಳದ್ದು ಇನ್ನೂ ತುಂಬ ಆ್ಯಕ್ಟಿಂಗ್ ಕಲ್ತಿದ್ದಾಳೆ. ಅವಳಿಗೆ ನಡೆಯುವಷ್ಟು ಆಗೋಗ್ಬಿಟ್ಲು ಅಂದರೆ ಒಳ್ಳೆ ಡ್ಯಾನ್ಸರ್ ಆಗ್ತಾಳೆ ಅವಳು. ಈಗಲೇ ಸುಮಾರು ನನ್ನ ಕಣ್ಮಟ್ಟಿಗೆ ನನ್ನ ಡ್ಯಾನ್ಸರ್ ಇದೆ ಅವಳ ಜೊತೆಲಿ. 9 ತಿಂಗಳಿಗೆ ಇನ್ನೂ ತುಂಬ ಎತ್ತರವಾಗಿ ಆ್ಯಕ್ಟಿಂಗ್ ಮಾಡ್ತಾಳೆ. ಅವಳಿಗೆ ಆ ಐಡಿಯಾ ಇದೆ ಅವಳಿಗೆ. ಸೊ ಈ ಪ್ರೋಗ್ರಾಮ್ ಬಗ್ಗೆ ಹೇಳಿ ಪಾಪ. ಈ ಪ್ರೋಗ್ರಾಮು ಇನ್ನು ಇಷ್ಟು ಅದ್ದೂರಿಯಾಗಿ ಆಗ್ತಿದೆ. ಸೊ ಕನ್ವೆನ್ಷನ್ ಅಲ್ಲಿ ಅದು ಹೇಳು, ಇದು ಯಾವುದು ಕನ್ವೆನ್ಷನ್? ಅಲ್ಲ ಪಾಪ, ಕನ್ವೆನ್ಷನ್ ಅದು ಗೊತ್ತಿಲ್ವಾ? ಏನು ಸೌಂದರ್ಯ ಕನ್ವೆನ್ಷನ್ ಹಾಲು ಅಲ್ಲಪ್ಪ, ವಾಟಿಕಾ ಕನ್ವೆನ್ಷನ್ ಹಾಲು ಎಲ್ಲ ಎರಡೆರಡು ಥರ. ಎರಡು ಅಲ್ಲ, ಇಕ್ಷಾ ಕನ್ವೆನ್ಷನ್ ಹಾಲ್. ಇಕ್ಸಾ ಕನ್ವೆನ್ಷನ್ ಹಾಲ್. ಹೌದು. ಸೊ ಬಾಪಪ್ಪ ಈಗ ಹೋಗಿ ಡೆಕೋರೇಷನ್ ಹೆಂಗಾಗ್ತಿದೆ ಅಂತ ನೋಡೋಣ ಬನ್ನಿ. ಸೊ ಈಗ ಎಲ್ಲಿದ್ದೀವಿ ಅಂತ ಅಂದ್ಕೊಂಡ್ರೆ, ಕನಕಪುರದ ಇಕ್ಷಾ ಕನ್ವೆನ್ಷನ್ ಹಾಲ್ ಇದ್ದೀವಿ. ಎಂಟ್ರಿ ವಾಟಿಕಾ ಅಂತ ಇದೆ. ಸೊ ಇಕ್ಷಾ ಕನ್ವೆನ್ಷನ್ ಹಾಲಲ್ಲಿ ಇದ್ದೀವಿ. ಸೊ ಅಷ್ಟೇ ಅಲ್ಲ, ಈಗ ನಾವು ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಎಂಟ್ರಿಗೆ ಎಷ್ಟು ಕ್ರೇಜಿಯಾಗಿ ನನ್ನ ತಂಗಿ ಹಾಗೂ ರೀತು ಪ್ಲ್ಯಾನ್ ಮಾಡಿದ್ದಾರೆ ಅಂತಂದರೆ ಸರ್ಪ್ರೈಸ್ ಆಗಿಬಿಡ್ತೀರ. ಬನ್ನಿ ತೋರಿಸ್ತೀನಿ ಎಂಟ್ರೀಲಿ ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲ ಮೆಮೊರೀಸ್ದು ಅವಳು ಅಷ್ಟೂ ತಿಂಗಳುಗಳದ್ದು ಫೋಟೋ, ದಿನ ಒಂದೊಂದು ಮಂತ್ ಫೋಟೋ, ಇದು 5 ಮಂತ್ಸ್ ಫೋಟೋ. ಇದೆಲ್ಲ ಫೋಟೋ ತೆಗ್ದಿರೋದು ಯಾರು ಅಂತಿದ್ದೀರಾ? ನಾನೇ ಹೋಗಿ ಫೋಟೋಸ್ ತೆಗಿತಿದ್ದೆ. ಆದರೆ ನನ್ನ ತಂಗಿ ನಂದು ಒಂದು ಫೋಟೋನೂ ಹಾಕಿಲ್ಲ ಪಾಪು ಜೊತೆ ಇರೋದು. ಇಲ್ಲಿ ನನಗೇನು ಬೇಜಾರಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮೆಮೊರೀಸ್ಗೆ. ನೋಡಿ ಎಷ್ಟು ಚೆನ್ನಾಗಿದೆ, ವಾವ್, ಸಖತ್ತಾಗಿದೆ ನೋಡಿ ಇಲ್ಲಿ. ಸೊ ತುಂಬ ಇದು ಬಂದ್ಬಿಟ್ಟು ಫಸ್ಟ್ ಮಂತದ್ದು ನಾನು ಅವಳದು ತೆಗ್ದಿದ್ದು ಫೋಟೋ. ಹೇಗಿದೆ ಇದು ಕೂಡ, ಯಾರು ತೊಗೊತಾಳೆ ಅಂತ ಇಲ್ಲಿ ನೋಡಿ. ಸೊ ಎಷ್ಟು ಫೋಟೋಸ್ ಇದೆ ಅಂತ. ಸೊ ಇದು ವೆಲ್ಕಮ್ ಮಾಡ್ಬೇಕಾದ್ರೆ ಎಲ್ಲ ಫೋಟೋಸ್ ನೋಡ್ಕೊಂಬರಲಿ ಅಂತ. ಸೊ ಇಲ್ಲಿ ಪೆಟಲ್ಸ್ ಹಾಕಿದ್ದಾರೆ, ಡೆಕೋರ್ ಮಾಡ್ತಿದ್ದಾರೆ. ಸೊ ನೋಡ್ಬೋದು. ಸೊ ಲೆಟ್ಸ್ ಶೋ ಇಟ್. ಥ್ಯಾಂಕ್ಸ್ ಯು. ಸೊ ಯು ಕ್ಯಾನ್ ಜಸ್ಟ್ ವಾಚ್ ಇಟ್. ಇಲ್ಲಿ ನೋಡಿ. ಸೊ ಇಲ್ಲಿ ವೆಲ್ಕಮ್ ಮಾಡೋದಕ್ಕೆ, ವೆಲ್ಕಮ್ ನೇಮಿಂಗ್ ಸೆರೆಮನಿ ಫಾರ್ ಪುಟ್ಟಲಕ್ಷ್ಮಿ. ನೇಮ್ ಏನು ಅಂತ ರಿವೀಲ್ ಮಾಡ್ತೀವಿ ಆದಷ್ಟು ಬೇಗ. ಡೋಂಟ್ ವೆರಿ. ಅರೇಂಜ್ಮೆಂಟ್ಸ್ ಮಾಡ್ತಿದ್ದಾರೆ. ಸೊ ಲೈಕ್ ಊಟಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ. ಸೊ ಈಗ ಬ್ರೇಕ್ಫಾಸ್ಟ್ ತಿನ್ನೋವಂಥ ಟೈಮು. ಸೊ ಬನ್ನಿ, ಲೆಟ್ಸ್ ಗೋ ಈಟ್ ಬ್ರೇಕ್ಫಾಸ್ಟ್. ಹೇಗೆ ನಡೀತಿದೆ ಅರೇಂಜ್ಮೆಂಟ್ಸು, ಏನು ಎತ್ತ ಅಂತ. ಸೊ ಈ ಬ್ರೇಕ್ಫಾಸ್ಟ್ ಜೊತೆಗೆ ಮೇನ್ ಊಟಕ್ಕೆ ರೆಡಿ ಮಾಡ್ತಿದ್ದಾರೆ. ಸೊ ಅದರಿಂದ ಆ್ಯಂಡ್ ನಾನು ಕೂಡ ಈ ಡ್ರೆಸ್ಸೆಲ್ಲ ಅಟೈರ್, ಸಕ್ಕತ್ತಾಗಿರೋ ಅಟೈರ್ ಇದೆ. ನಾನು ನಮ್ಮಪ್ಪ ರೆಡಿ ಆಗ್ತೀವಿ. ಸೊ ನೋಡ್ಬೋದು. ಸೊ ಲೆಟ್ಸ್ ಗೋ. ಏನು ಡೈನಿಂಗ್ ಹಾಲು. ಸೊ ಇಲ್ಲೇ
ಊಟ ಎಲ್ಲ ತಯಾರಿ ನಡೀತಿದೆ. ಸೊ ನಿಂತ್ಕೊಳ್ಳಲ್ಲ ಅವಳು ಈಗಲೇ. ಏನೋ ಸಪೋರ್ಟ್ ಬೇಕು ಬಾಯ್ಲಿ ತಗೊಂತೀರ ಫೋಟೋ ಟಕ್ಕಂತ ಗೋ. ಅಯ್ಯೋ ನೀವು ಮಾಡಿದ್ರಿ ಗೋ ಅಂತ ಅವಳು ಬಿದ್ಲು. ನನ್ನ ಪೂಜೆ ರೆಡಿ ಆಗಬೇಕಾಗಿತ್ತು. ಸೊ ಆದ್ರಿಂದ ನಾನು ಔಟ್ಫಿಟ್ನ ಬೇಗ ರೆಡಿಯಾಗಿ ಹಾಕೊಂಡ್ಬಿಟ್ಟಿದ್ದೆ. ಸೊ ನಾನು ಪೂಜೆ ಕೂತ್ಕೋಬೇಕಾಗಿತ್ತು ಅಲ್ಲಿ ಶಾಸ್ತ್ರಕ್ಕೆ. ಚಿನ್ನದ ಉಂಗುರನ ಕೊಟ್ಬಿಡಿ ಅಂತಂದಿದ್ರು. ನೋಡಿ ಇವಾಗ ಕೊಟ್ಬಿಡಿ. ನನಗೆ ಕೊಡ್ತೀರಾ ಇದನ್ನ? ನನಗಿಲ್ವಾ? ಸರಿ ಗೋಲ್ಡ್ ಅಲ್ವಾ, ರೇಟ್ ಜಾಸ್ತಿ ಆಯಿತು, ಅದಕ್ಕೆ ಕೈಗೆ ಹಾಕ್ತೀರಾ ಅನ್ಕೊಂಡೆ. ಬಾವ ಅಂತ ಇವ್ರು ನಮ್ಮ ಬಾವವ್ರು ಏನು ಗೋಲ್ಡ್ ಹಾಕಲ್ವ ಕತ್ತಿಗೆ ಏನು ಕೊಡಲ್ವಾ? ಮಲಗಿಸ್ಬಿಡು. ಬಾಮ ಇದನ್ನು ಕೊಡುವಂಥದ್ದು ತಗೊಂಬನ್ನಿ. ನಗ ನಾಣ್ಯಗಳು ಚಿನ್ನ ಎಲ್ಲ ತಗೊಂಬನ್ನಿ. ಚಿನ್ನ ನಾಣ್ಯ ಎಲ್ಲ ಕೊಡ್ತಿದ್ದೀನಿ. ಇಷ್ಟೆಲ್ಲ ಪ್ರಿಪೇರ್ ಆಗಿದೆ. ನಾನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ರೆಡಿ ಆಗ್ತಿದೆ. ಕೊಡಿ ಹಾಕಿ. ಇಲ್ಲ ಸರ್, ಇಲ್ವಾ? ಒಂದು ನಿಮಿಷ ಹಾಕ್ತಾರೆ. ಒಂದು ನಿಮಿಷ ನಮ್ಮ ಬಾವ ಕೊಡ್ತಾರೆ ನೋಡಿ. ಕೆಲಸ ಸಿಗ್ತದೆ ಸರ್, ಅದಕ್ಕೆ ನಾನು ಈ ಬೆಳ್ ಖಾಲಿ ಬಿಟ್ಟಿದ್ದೀನಿ. ಯಾವಾಗ ಹಾಕ್ತೀರಾ ಅಂತ ಸಮಾರಂಭದಲ್ಲಿ ನಾನು ದಕ್ಷಿಣ ತಗೋಪ್ಪ, ಅದು ಕೊಡಪ್ಪ. ದಯವಿಟ್ಟು ಓಂ ನಮೋ ಭವತಿ ಜಾಯಮಾನೋನ್ನಾಂ ಕೇದೃಶಾಮೇಂದ್ರೇ ಭಾಗಂ ದೇವೇಭ್ಯೋ ವಿದಧಾತ್ಯಾಂತು ಚಂದ್ರಮಾ. ಅಷ್ಟೇ ಸ್ವಲ್ಪ ಜಾಸ್ತಿ ಓ ಮಾಮೂನ್ ಕೊಡಕ್ಕೆ ಬರೀ 500 ರೂಪೀಸ್ ನೋಟ್ ಇಟ್ಟಿದ್ದೀರಾ. ಒಂದು 5-6 ನೋಟ್ಸ್ ಇಡ್ಬೇಕು ತಾನೆ, ಒಂದು 5-6 ನೋಟ್ಸ್ ಇಡ್ಬೇಕು ತಾನೆ. ಏಯ್ ಬ್ರೇಸ್ಲೆಟ್ ಅಂತ ಕನ್ಸಿಡರ್ ಮಾಡ್ಕೊ. ಬ್ರೇಸ್ಲೆಟ್ ಯಾವ್ದೋ ಬಟ್ಟೆ ಕೊಟ್ಬಿಟ್ಟು ಬ್ರೇಸ್ಲೆಟ್ ಅಂತ ಇದ್ದೀರಾ ಅನ್ಕೊಳ್ಳಿ ಸರ್. ಭವಿಷ್ಯದಾಯ ಪುರುಷ ಶ್ರುತೇಂದ್ರಿಯ ಆಯುಷ್ಯವೇಂದ್ರಿಯ ಪ್ರತಿಷ್ಠತೆ. ಇದನ್ನು ಕೇವಲ ನಂಬರ್ಸ್ ಆಗಿ ನೋಡಬೇಡಿ, ಜಾಸ್ತಿ ಆಗ್ಲಿ ಅಂತಾನೆ ಖುಷಿ ಪಡ್ತಾ ಇದೀನಿ. ಎಷ್ಟಾದ್ರೂ ಪರವಾಗಿಲ್ಲ. ಭವಿಷ್ಯದಾಯ ಪುರುಷ ಶ್ರುತೇಂದ್ರಿಯ ಆಯುಷ್ಯವೇಂದ್ರಿಯ ಪ್ರತಿಷ್ಠತೆ. ಮನೆಗೆ ಹೋದ್ಮೇಲೆ ಒಂದು ದೊಡ್ಡ ಕಟ್ಟು ಕೊಡ್ತಾರೆ. ಇದೇ ದುಡ್ಡು ಕೋಟಿ ಆಗ್ಲಿ, ಇವಳನ್ನ ಚೆನ್ನಾಗಿ ನೋಡ್ಕೊಳ್ಳೋ ದೊಡ್ಡ ಅಣ್ಣ ಆಗ್ಲಿ, ನಾನು ಅಷ್ಟೇ ಸಾಕು. ಈಗ ಅವ್ರು ನಿಮಗೆ ಖುಷಿ ಪಡಿಸಿದಾರಲ್ಲ, ಅದಕ್ಕೆ ಸಕ್ಕರೆ ಹಾಕ್ಬೇಕು. ಓಕೆ ಈಗ ನನಗೆ ಖುಷಿ ಪಡಿಸಿರೋದಕ್ಕೆ ಎಷ್ಟು ಕೊಟ್ಲು ಗೊತ್ತಿಲ್ಲ, ಖುಷಿ ಪಡಿಸಿರೋದಕ್ಕೆ ಹಾಕ್ತಾ ಇದ್ದೀನಿ ಸಕ್ಕರೆ. ಚೆನ್ನಾಗಿ ತೆಗಿತೀನಿ. ಬರೋ ವರ್ಷ ಇನ್ನೊಂದು ಬಾಯಿಗೆ ಸಕ್ಕರೆ ಬೀಳ್ಳಿ. ಹೌದೌದು ಒಳ್ಳೇದಾಗ್ಲಿ. ಖುಷಿ. ಕೈ ತೊಳೆದಿದ್ದೀನಿ. ಈ ಮಗುವಿನ ಅಜ್ಜಿ ಬರಬೇಕು. ಗೀತಾಶಂಕರ್ ಅವರು ಮಗುವಿನ ಅಜ್ಜಿ ಬರಬೇಕು ದಯವಿಟ್ಟು. ಗೀತಾಶಂಕರ್ ಅಜ್ಜಿ ಅವರು ವಯಸ್ಸಾಯ್ತು, ಬನ್ನಿ. ಎಷ್ಟೋ ಶಾಸ್ತ್ರಗಳು ಇನ್ನೂ ಜೀವಂತವಾಗಿದೆ ಅಂತ ಗೊತ್ತಾಗೋದು ಈ ಥರದ ಸಮಾರಂಭಗಳು ಮಾಡಿದಾಗ. ಆ್ಯಂಡ್ ನನಗೆ ಎಷ್ಟೋ ವಿಚಾರಗಳು ಮಾಮನಾಗಿ ನನ್ನ ಕರ್ತವ್ಯಗಳು ಏನೇನು ಅಂತ ಈ ಪೂಜೆ ಕಾರ್ಯಕ್ರಮಗಳಲ್ಲಿ ಗೊತ್ತಾಯಿತು. ಸೊ ಖಂಡಿತವಾಗ್ಲೂ ಎಲ್ಲರೂ ಇದನ್ನು ಮಾಡಿರ್ತಾರೆ. ಬಟ್ ನಾವು ನಿಮಗೆ ಒಂದಷ್ಟು ಕಾರ್ಯಕ್ರಮಗಳನ್ನು, ಒಂದಷ್ಟು ಸಂಸ್ಕೃತಿಗಳನ್ನು ತೋರಿಸ್ತಾ ಇದ್ದೀವಿ ನೋಡಿ. ಹರ್ಷಿತಾ ದಂಪತಿಯವರಿಗೆ ಜನಿಸಿದಂಥ ಜ್ಯೇಷ್ಠ ಸುಪುತ್ರಿಯಾದಂಥ ಆ ಮಗುವಿಗೆ ಇವತ್ತಿನ ದಿವಸ ನಾಮಕರಣ ಮಾಡಲಾಗಿದೆ. ನಮೋ ಭವತಿ ಜಾಯಮಾನೋನ್ನಾಂ
ಈಗ ಸೋದರ ಮಾವ ಹೆಸರು ಇಟ್ಟುಕೊಡುವಂತ ಕಿವಿಯಲ್ಲಿ ಹೇಳ್ಬೇಕು, ಆಮೇಲೆ ಅದನ್ನ ಅವ್ರಿಗೆ ಹೇಳ್ಬೇಕು, ಅವ್ರು ಆಮೇಲೆ ಆ ಮಗು ಕಿವಿಯಲ್ಲಿ ಹೇಳ್ತಾರೆ. ಕಿವಿಯಲ್ಲಿ ಹೇಳಿ. ಮೈಕ್ ಬಿಡಿ ಅವ್ರ ಕೈಲಿ ಸ್ವಲ್ಪ ಕೇಳಿಸ್ತೀವಿ. ಸ್ವಲ್ಪ ಮೈಕ್ ಬಿಡಿ ಕೇಳಿಸುತ್ತೆ. ಯಾವುದೇ ಒಂದು ಶುರು ಮಾಡಬೇಕು ಅಂತಂದರೆ ಅಲ್ಲಿಂದ ಬರಬೇಕು ಅಂದ್ಬಿಟ್ಟು ನಾವು ಯಕ್ಷಗಾನದವ್ರನ್ನ ಕರೆಸಿದ್ವಿ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿಯಾಯಿತು. ಒಂದು ಗೌರವ, ಯಾಕಂದರೆ ಅವರು ಬಂದು ವೆಲ್ಕಮ್ ಮಾಡಿದ್ದೆ ಒಂದು ನಮಗೆ ಸಿಕ್ಕಾಪಟ್ಟೆ ಖುಷಿಯಾಯಿತು. ಸೊ ವೆಲ್ಕಮ್ ಮಾಡಿ ಹಾಲ್ ಒಳಗೆ ಕರ್ಕೊಂಡು ಹೋಗಬೇಕು. ನೋಡಿ, ನೋಡ್ಬೋದು ಇಲ್ಲಿ ನೇಮ್ ರಿವೀಲ್ ಮಾಡ್ತಾ ಇದ್ದೀವಿ. ಇಲ್ಲಿ ಇವಾಗ ಇದ್ರ ಹಿಂದೆ ನೇಮ್ ಇರುತ್ತೆ. ಸೊ ಇಲ್ಲಿ ನೇಮ್ನ ರಿವೀಲ್ ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ರಿವೀಲ್ ದ ನೇಮ್. ಈಗ ಹೆಸರು ರಿವೀಲ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಹೆಸರು ರಿವೀಲ್ ಆದಾಗ ಸ್ವಲ್ಪ ಚಪ್ಪಾಳೆ ತಟ್ಟಿ, ಕ್ರೌಡ್ ಗೊತ್ತಾಗಲಿ. ಓಕೆ, ಕ್ರೌಡ್ ಫುಲ್ ಆಗಲಿ. ಓಕೆನಾ? ರೆಡಿ? ಹೆಸರು ರಿವೀಲ್ ಮಾಡ್ತಾ ಇದ್ದೀವಿ. ರೆಡಿ ಅಂಕಲ್, ಚಪ್ಪಾಳೆ ತಟ್ಟಿ. ಓಕೆ, ಪ್ಲೀಸ್ ಪ್ಲೀಸ್. ಎಲ್ಲರೂ ಬರ್ತೀರಾ? ದಯವಿಟ್ಟು ನೀವು ಬನ್ನಿ ಸರ್, ಬನ್ನಿ ನೀವು ಬನ್ನಿ. ಇದು ನಮ್ಮ ಗೀತಾಶಂಕರ್, ನಮ್ಮ ತಾಯಿಯವ್ರು ಬರ್ತಾರೆ. ಇವತ್ತು ನಾನೇನಾಗಿದ್ರು ನಮ್ಮ ತಾಯಿಯಿಂದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡೋರ್ ತೆಗೆದು ರಿವೀಲ್ ಮಾಡ್ತೀವಿ. ನಿಮಿಷ ಡೋರ್ ಏನಿದು ಇದಾಕಿಲ್ಲ, ಸಿಮೆಂಟ್ ಹಾಕ್ಬಿಟ್ಟು ನಿಲ್ಸಿಲ್ಲ, ಸುಮ್ಮನೆ ನಿಲ್ಸಿರೋದು. ನೋಡ್ಕೋ, ಬಾಗಲ್ ಥರ, ಆದರೆ ಬಾಗಲಲ್ಲ. ಹೌದು. ಸೊ ಈಗ ನಾವು ಹೆಸರನ್ನ ರಿವೀಲ್ ಮಾಡ್ತಾ ಇದ್ದೀವಿ. ನಮ್ಮ ತಂಗಿ ಪಾಪುದು ಹೆಸರನ್ನ ರಿವೀಲ್ ಮಾಡ್ತಾ ಇದ್ದೀವಿ. ತುಂಬ ರಿಸರ್ಚ್ ಮಾಡಿ ಇವ್ರು ಗಂಡ ಹೆಂಡತಿಗೆ ತಕ್ಕಂಥ ಕ್ಯಾರೆಕ್ಟರ್ನ ನೋಡಿ ಒಂದು ಹೆಸರನ್ನ ಇಡ್ತಾ ಇದ್ದೀವಿ. ಸೊ ಹೆಸರು ರಿವೀಲ್ ಮಾಡ್ತಾ ಇದ್ದೀವಿ. ಇನ್ ಕೌಂಟ್ ಆಫ್ 3, 2, 1 ಕ್ಲಾಪ್ ಮಾಡಿ. ಹೆಸರು ರಿಷಾ ಗೌಡ ಅಂತ. ಮೀನಿಂಗ್ ಏನಂತ ಅಂದ್ರೆ, ಇವಳು ಹೇಳ್ತಾಳೆ ನನ್ನ ತಂಗಿ. ಮೀನಿಂಗ್ ಹೇಳಿ. ಲೋಟಸ್. ರಿಷಾ ಗೌಡ ಅಂದ್ರೆ ಲೋಟಸ್ ಅಂತ. ಡಿವೈನಿಟಿ, ಗ್ರೇಸ್ಫುಲ್. ಹೌದೌದು, ಅಪ್ಪನ ಹೆಸರು ಮೊದಲನೇದು ತಗೊಂಡಿದ್ದಾರೆ, ಇವಳ್ದು ಮಧ್ಯದ ತಗೊಂಡಿದ್ದಾರೆ. ಹರ್ಷಿತಾ ರಿತೇಶ್, ರಿಷಾ ಅಂತ ಇಟ್ಟಿದ್ದೀವಿ ನಾವು ಹೆಸರು. ಓಕೆನಾ? ಬನ್ನಿ ತೊಟ್ಲುಗಾಕ್ ಬನ್ನಿ. ಆರ್ ಫಾರ್ ರಿತು, ಆರ್ ಫಾರ್ ರಿಷಾ. ಬನ್ನಿ ಎಲ್ಲ ಬನ್ನಿ. ಈಗ ಹೆಸರಿಟ್ಟಾಯಿತು ರಿಷಾ ಗೌಡ ಅಂತ. ಸೊ ಈಗ ಮಗುನ ತೊಟ್ಲಿಗೆ ಹಾಕ್ತಾಯಿದ್ವಿ. ಸೊ ಬನ್ನಿ ಮಗುನ ತೊಟ್ಲಿಗೆ ಹಾಕೋಣ. ಮಗುನ ಡೈರೆಕ್ಟಾಗಿ ಮಲಗಿಸಂಗಿಲ್ಲ, ನೀಟಾಗಿ ಏನೇನೋ ಒಂದು ಶಾಸ್ತ್ರಗಳಿದೆ ಅಂತ ನೋಡೋಣ ಹೆಂಗಿರುತ್ತೆ ಅಂತ. ನಾನು ಕ್ಯೂರಿಯಾಸಿಟಿಯಿಂದ ಇದ್ದೀನಿ. ನೋಡಿ, ಕಾಯಿ ಕೊಡ್ತಾರಂತೆ, ಅಡಿಯಿಂದ ಕೊಟ್ಟು ಮೇಲೆ ಹಿಂಗೆ ಎತ್ಕೋತಾರೆ. ಏನಕ್ಕೆ ಸರ್ ಇದು ಮಾಡೋದು? ಅದು ಡೈರೆಕ್ಟ್ ಮಗುನ ಮಲಗಿಸ್ಲಿಕ್ಕಿಲ್ಲ. ಹೊಟ್ಟೆ ನೋವು ಬರುತ್ತೆ ಅಂತ. ಮೂರು ಸತಿ ಹಂಗೆ ಮಾಡ್ತೀರಾ? ಓಕೆ. ಸೊ ನೋಡಿ, ಏನೇನೆಲ್ಲ ಶಾಸ್ತ್ರ ಇದೆ ಇದೆಲ್ಲ ಕಲಿಬೇಕು. ಆ್ಯಕ್ಚುಲಿ ನಮಗೆ ನೀವು ಹೇಳ್ಕೊಟ್ಮೇಲೆ ತುಂಬ ಖುಷಿ ಆಯ್ತು ಸರ್. ಗೊತ್ತಿರಬೇಕಲ್ಲ ಸರ್. ಹೌದೌದು. ಸೊ ಅದರ 3 ಸತಿ ಹಿಂಗೆ ಉಣಿಸ್ತಾರೆ, ಹಿಂಗೆ ಈ ಕಡೆಯಿಂದ. ಸೊ ಈ ಕಡೆಯಿಂದ 2 ಹೆಣ್ಮಕ್ಳು ಕೊಡ್ತಾರೆ, ಆ ಕಡೆಯಿಂದ 5 ಜನ ಕೊಡ್ತಾರೆ. ಟೋಟಲ್ ಇನ್ನೊಬ್ರು ಬೇಕು, 5 ಜನ ಅಂತೆ. ರಿಷಾ ಕಮ್. ರಿಷಾ ಗೌಡ ಬಾ. ರಿಷಾ ಗೌಡ ತಾಯಿ ಕೈಲಿ ಕೊಡ್ಬೇಕು. ನಮ್ಮಪ್ಪ ಎಲ್ಲೇ ಹೋದ್ರು ಅವ್ರದ್ದೊಂದು ಇಲ್ಲಿ ಅಂತ ಒಂದು ಬಿಲ್ಡಪ್ ಹಾಕೋತಾರೆ ನೋಡಿ. ಲಾಲಿ ಹಾಡಿ ಸರ್. ಲಾಲಿ ಹಾಡು. ಲಾಲಿ ಲಾಲಿ ಸುಕುಮಾಲಿ ನನ್ನ ಬುಂಗು ಬಂಗು. ನಾನು ಅದಕ್ಕೆ ಹಾಡು ಹೇಳಲ್ಲ ಸರ್. ಅದೇ ಸರ್, ಅದಕ್ಕೆ ಹಾಡು ಹೇಳ. ಅದಕ್ಕೆ ಆ್ಯಂಡ್ ನನ್ನ ತಂಗಿಗೆ ಸರ್ಪ್ರೈಸ್ ಮಾಡೋಣ ಅಂದ್ಬಿಟ್ಟು ಸೊ ಪಾಪುದು ನಾವೊಂದು ಗ್ಲಿಟರ್ ಪೇಂಟಿಂಗ್ನ ಮಾಡಿಸಿದ್ವಿ. ಅಂದರೆ ಸೊ ಅದು ಗಮ್ಮಲ್ಲಿ ಒಂದು ನೀಟಾಗಿ ಆರ್ಟ್ ಮಾಡಿಬಿಟ್ಟು ಅದ್ರ ಮೇಲೆ ಗ್ಲಿಟರ್ ಎಸ್ದಾಗ ಒಂದು ಪಾಪು ಫೋಟೋ ಬರೋ ಥರ ಪ್ಲ್ಯಾನ್ ಮಾಡಿದ್ವಿ. ಸೊ ಪಾಪು ಫೋಟೋನ ನವೀನವ್ರಿಗೆ ಕಳಿಸಿದ್ವಿ. ನವೀನವರು ಬ್ಯುಸಿ ಶೆಡ್ಯೂಲಲ್ಲೂ ಸರ್ ನಾನು ನಿಮಗೋಸ್ಕರ ಮಾಡಿಕೊಡ್ತೀನಿ ಅಂತ ಬಂದು ಮಾಡಿಕೊಡೋದಕ್ಕೆ ರೆಡಿ ಆದರು. ಆ್ಯಂಡ್ ನಿಜವಾಗ್ಲೂ ಅವರ ಹಾರ್ಡ್ ವರ್ಕ್ಗೆ, ಅವ್ರ ಕೆಲಸಕ್ಕೆ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಬಿಗ್ ಶೂಟೌಟ್ ಅವ್ರಿಗೆ ಹೇಳಲೇಬೇಕು.
ಈ ವ್ಯಕ್ತಿನ ನೀವು ಖಂಡಿತವಾಗಲೂ ಕಾಂಟ್ಯಾಕ್ಟ್ ಮಾಡಲೇಬೇಕು. ಇಫ್ ಪಾಸಿಬಲ್ ನಾನು ಕೆಳಗಡೆ ನಂಬರ್ ಕೂಡ ಮೆನ್ಷನ್ ಮಾಡ್ತೀನಿ. ನಿಜವಾಗಲೂ ಗ್ರೇಟ್ ಆರ್ಟಿಸ್ಟ್ ಅಂತಲೇ ಹೇಳ್ಬೋದು. ಒಂದು ಉಲ್ಟಾ ಪೇಂಟಿಂಗ್ನ ಅವರು ಪ್ಲ್ಯಾನ್ ಮಾಡಿ ನೀವು ನೋಡ್ಬೋದಲ್ಲಿ ಅವರೊಂದು ಸ್ಕೆಚ್ನ ನಾನು ನೈಟ್ ಫೋಟೋ ಕಳಿಸಿದ ತಕ್ಷಣ ಒಂದು ಸ್ಕೆಚ್ ರೆಡಿ ಮಾಡಿ ನೀಟಾಗೆ ನಮ್ಮ ಪಾಪು ಫೋಟೋನ ಮಾಡಿದ್ರು. ಆ್ಯಂಡ್ ನಾನಂತೂ ಸಿಕ್ಕಾಪಟ್ಟೆ ಖುಷಿ ಆಗೋದೆ ಆ ಫೋಟೋ ನೋಡ್ಬಿಟ್ಟು. ಸೊ ನೀವು ಕೂಡ ನೋಡಿ ಔಟ್ಪುಟ್ ಬಗ್ಗೆ. ರಿಷಾ ಗೌಡ ಅಂತ ಹೇಳ್ಬೇಕು, ಓಕೆನಾ? ತಿರುಗಿಸ್ತೀನಿ, ಹಾರ್ಟ್ ತಿರುಗಿಸ್ಬೇಕು. 3, 2, 1 ರಿಷಾ! ಸೊ ನನ್ನ ತಂಗಿ ಪಾಪುಗೆ ಹಾಗೂ ನನ್ನ ತಂಗಿಗೆ ಒಂದು ಒಳ್ಳೆ ಸರ್ಪ್ರೈಸ್ ಗಿಫ್ಟ್ನ ನಾನು ಅವಳಿಗೆ ರೆಡಿ ಮಾಡಿದ್ದೀನಿ. ಸೊ ಖಂಡಿತವಾಗ್ಲೂ ಅವಳು ಖುಷಿ ಪಡ್ತಾಳೆ. ಸೊ ದಿಸ್ ಇಸ್ ಸರ್ಪ್ರೈಸ್ ಗಿಫ್ಟ್ ಫ್ರಮ್ ಮೈ ಸೈಡ್. ಸೊ ಬನ್ನಿ ಹೋಗಿ ಅವಳಿಗೆ ಗಿಫ್ಟ್ ಕೊಡೋಣ. ಸೊ ಹೆವಿ ವೇಟಿಂಗು ಅವಳಿಗೆ ಗಿಫ್ಟ್ ಕೊಡೋದಕ್ಕೆ. ಸಿಕ್ಕಾಪಟ್ಟೆ ಖುಷಿ ಪಡ್ತಾಳೆ ನನ್ನ ಸೊಸೆಗೆ, ಅಂದರೆ ನನ್ನ ಮಾಮ ನನ್ನ ಸೊಸೆ ಅವಳು. ಗಿಫ್ಟ್ ಏನಪ್ಪ ಅಂತಂದರೆ ಒಳಗಡೆ ಇರೋದು ಹ್ಯಾಂಡ್ ಕ್ಯಾಸ್ಟಿಂಗ್. ಸೊ ನಿಮಗೆಲ್ರಿಗೂ ಗೊತ್ತಿರುತ್ತೆ, ಹ್ಯಾಂಡ್ ಕ್ಯಾಸ್ಟಿಂಗ್ನ ವಾಲ್ ಆಫ್ ಫ್ರೇಮ್ ಮಾಡಿಸ್ಕೊಂಡು ನಾನು ಅವ್ರಿಗೆ ಗಿಫ್ಟ್ ಮಾಡ್ತಾಯಿದ್ದೀನಿ. ಸೊ ನೀವು ಈ ಥರ ನಿಮ್ಮ ಲವ್ಡ್ ಒನ್ಸ್ಗೆ ಗಿಫ್ಟ್ ಮಾಡಬೇಕು ಅಂತಂದರೆ ತನ್ವಿ ಕ್ರಿಯೇಷನ್ಸ್ ಅಂತ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ನಿಜವಾಗ್ಲೂ ತುಂಬ ಕಡಿಮೆ ಬೆಲೆಯಲ್ಲಿ ಮಾಡಿಕೊಡ್ತಾರೆ ಆ್ಯಂಡ್ ಬೆಸ್ಟ್ ವರ್ಕ್ ಕೂಡ ಕೊಡ್ತಾರೆ. ಇವರು ಕೂಡ ಎಲ್ರಿಗೂ ಗೊತ್ತಾಗಲಿ ಅಂದ್ಬಿಟ್ಟು 3D ಕ್ಯಾಸ್ಟಿಂಗ್ನ ಸ್ಪೆಷಲ್ ಕ್ಲಾಸಸ್ ತೊಗೊತಿದ್ದಾರೆ. ಕ್ರೇಜಿ ಗಿಫ್ಟ್ನ ಮಾಡ್ತಾಯಿದ್ದೀವಿ. ಸೊ ಅವಳು ತೆಗೆದು ನೋಡಬೇಕು ಪ್ಲೀಸ್. ಈ ಗಿಫ್ಟ್ನ ತೆಗೆದು ನೋಡಿ. ಭಾರ ಇದೆ ಅಂದರೆ ನೀನು ಭಾರವಾಗಿದ್ದಿಲ್ಲ, ಅದಕ್ಕೆ ಭಾರವಾದ ಗಿಫ್ಟಿಗೆ ರೆಡಿ ಇಟ್ಕೊಂಡಿದ್ದೀನಿ. ತೆಗಿ ನೀಟಾಗಿ ತೆಗಿ. ನಿಮಿಷ ಇಲ್ಲಿಂದ ಹಾಂ ತೆಗಿ. ಸೊ ನೋಡಿ ಇಲ್ಲೆಲ್ಲ ರೆಡಿ ಇದೆ. ಸೊ ಎಲ್ಲ ಗಿಫ್ಟ್ಸ್ಗಳು ಅಲ್ಲಿ ಕೊಡೋದಕ್ಕೆ ಎಷ್ಟೊಂದು ಜನ ರಿಟರ್ನ್ ಗಿಫ್ಟ್ಸ್ ಬೇರೆ ಕೊಟ್ಟಿದ್ದಾರೆ ನೋಡಿ. ಇದೆಲ್ಲ ಒಂದು 600 ಜನಕ್ಕೆ ಗಿಫ್ಟ್ಸ್ನ ರೆಡಿ ಮಾಡಿದ್ದಾರೆ. ಆ್ಯಂಡ್ ಪ್ಲ್ಯಾಂಟ್ ಎಲ್ರಿಗೂ ಒಂದು ಕ್ರೇಜಿ ಪ್ಲ್ಯಾಂಟ್ನ ವಿತ್ ಲವ್ ಕೊಡ್ತಿದ್ದಾರೆ. ಆ್ಯಂಡ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಪ್ಲ್ಯಾಂಟು. ಅಮೇಝಿಂಗ್ ಕಾನ್ಸೆಪ್ಟ್ ನನ್ನ ತಂಗಿದು ನೋಡಿ. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಅಟೆಂಡ್ ಮಾಡಿರೋದಕ್ಕೆ ನೀಟದಕ್ಕೆ. ಇದು ಜೆಂಟ್ಸ್ಗೆ, ಇದೆಲ್ಲ ಜೆಂಟ್ಸ್ಗೆ. ಮತ್ತು ಜೆಂಟ್ಸ್ ಕೊಡಲಿಲ್ಲ ಒಂದ್ರಿಗೂ, ಇನ್ನೂ ಯಾರಿಗೂ ಕೊಡ್ತಾಯಿದ್ರಾ? ಅಲ್ಲಿ ಕೊಡ್ತಾಯಿದ್ರಾ? ಅಲ್ಲಿ ಗಿಡ ಬರೀ ಗಂಡು ಮಕ್ಳಿಗೆ ಗಿಡ ಕೊಟ್ಟಿದ್ದಾರೆ, ಹೆಣ್ಮಕ್ಳಿಗೆ ಒಂದು ಟಪ್ಪರ್ ಬೇರ್ತು ವಾಟರ್ ಬಾಟ್ಲದೊಂದು ಇದು ಕೊಟ್ಟಿದ್ದಾರೆ. ತುಂಬ ಯೂನಿಕ್ ಆಗಿದೆ. ಸೊ ಸಿಕ್ಕಾಪಟ್ಟೆ ಎಕ್ಸೈಟೆಡ್. ಸೊ ಬನ್ನಿ ಇನ್ನು ನೋಡೋಣ, ಮಾತಾಡ್ಸೋಣ, ರಿತುನ ಕೇಳೋಣ, ಫೋಟೋ ಶೂಟು ಮಾಡಿಸೋಣ ಹೆಂಗಿರುತ್ತೆ ಅಂತ. ಡೆಕೋರೇಷನ್ ಇದು ಪಾಪುಗೆ ನಾನು ಡಿಫ್ರೆಂಟಾಗಿ ಇಲ್ಲಿ ಅಂದ್ಬಿಟ್ಟು ರಿಷಾ ಗೌಡ ಅಂತ ಪೇಂಟಿಂಗ್ ಮಾಡಿಸಿದ್ದೀನಿ. ಪೇಂಟಿಂಗ್ ಜೊತೆಗೆ ಗ್ಲಿಟರ್ ಹಾಯಿಸಿದ್ರೆ ಈ ಥರ ಆಗುತ್ತೆ. ಸೊ ಥ್ಯಾಂಕ್ಸ್ ಟು ನವೀನ್ ಈ ಥರದ್ದು ಒಳ್ಳೆ ಕ್ರೇಜಿಯಾಗಿ ಕಾನ್ಸೆಪ್ಟ್ನ ಮಾಡಿರೋದು. ರಿಷಾ ಗೌಡ ನೇಮ್ ರಿವೀಲಿಂಗು. ಸೊ ಥ್ಯಾಂಕ್ ಯು ಸೋ ಮಚ್. ಮುಯಿಗೆ ಈ ತರಬೇಕು ತಾನೆ, ಖಾಲಿ ಬಂದಿದ್ಯಾ ಮುಯಿ ತರಬೇಕು ತಾನೆ? ಬಡ್ಡಿಮ್ಮ ಮುಯಿನೇ ತಂದಿಲ್ಲ. ಮುಯಿ ಅದು ವಾಪಸ್ ಕೊಡ್ತಾನೆ ಮುಯಿ. ಬಾರಲು ನೋಡಿ, ನಾಚಿಕೆ ಬರೋದಿಲ್ಲ. ಕೊಟ್ಟರೆ ಮುಗಿದೆ ಇವನು ಇವಂದು ಅಂತ ಕೊಡ್ತಾನೆ. ಓಕೆ, ಸೊ ಇವಾಗ ಫೋಟೋ ಒಳ್ಳೆ ಫೋಟೋ ತೆಗೆಸ್ಕೊತಾ ಇದ್ದೀವಿ. ಬನ್ನಿ ಎಲ್ಲ. ಈ 3 ಜನ ಏನಕ್ಕಿದ್ರೆ ಡ್ರೆಸ್ ಹಾಕೊಂಡಿದ್ದೀವಿ ಅಂದರೆ ಪ್ರಾಸ್ಪ್ಯಾರಿಟಿ ಪೀಸ್ಗೋಸ್ಕರ ಡ್ರೆಸ್ ಹಾಕೊಂಡಿದ್ದೀವಿ. ಫ್ಲವರ್ ಅಂದರೆ ರಿಷಾದ್ ಏನದು, ರಿಷಾಗಳು. ಲೋಟಸ್ ಅಂದರೆ ಡಿವೈನಿಟಿ, ಗ್ರೇಸ್ಫುಲ್ಲು. ಫ್ಲವರ್ಗೂ ಏನೇ ಸಂಬಂಧ? ಡಿವೈನಿಟಿ ಇದೇನು ಫ್ಲವರ್ ಓಕೆನಾ? ಡಿವಿನಿಟಿ ಮಾಲು ಲೋಟಸ್ ಅಲ್ವಾ? ನಾವ್ ಯಾವ್ದ್ರ ಮುಂದೆ ಲೋಟಸ್ ಸಿಕ್ಕಿರ್ತೀವಿ? ಡಿವಿನಿಟಿ ಮುಂದೆ, ದೇವ್ರ ಮುಂದೆ. ಡಿವಿನಿಟಿ ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ನಮಗೆ ಬಟ್ಟೆ ಹೊಲಿಸಿರೋದು ನನ್ನ ತಂಗಿ. ಡಿವೈನಿಟಿ ಅದು ಡಿವಿನಿಟಿ ಸಾರಿ, ಡಿವೈನಿಟಿಲಿ ತುಂಬಾ ಚೆನ್ನಾಗಿದೆ. 3 ಜನನು ಒಟ್ಟಿಗೆ ಹೊಲಿಸ್ಕೊಂಡಿದ್ದೀವಿ ನೋಡಿ. ಇದ್ರದ್ದೇನು ಕಾನ್ಸೆಪ್ಟ್? ಇದು ನಮ್ದು ಮನೆ ದೇವ್ರಲ್ವಾ, ವೆಂಕಟೇಶ್ವರದು. ಅದಕ್ಕೆ ಇದನ್ನ ಎಂಬ್ರಾಯ್ಡ್ರಿ ಮಾಡಿಸಿ ಇದನ್ನೆಲ್ಲ
ಚೆನ್ನಾಗಿ ಮಾಡಿಸಿದ್ರೆ ನೋಡಿ, ಎಲ್ಲ ನೋಡ್ಬೋದು ನೀವು, ಎಲ್ಲ ಮ್ಯಾಚಿಂಗು, ನಾವೆಲ್ಲ ಮ್ಯಾಚಿಂಗ್ ಹಾಕೊಂಡ್ ಬಂದಿದ್ದೀವಿ ನಾವು 3 ಜನ. ಯಾಕಂದ್ರೆ ನಾವು 3 ಜನ ಹಿಂಗೆ ಇರ್ತೀವಿ, ಲೇ ಲೋಪರ್ ಮ್ಯಾಚಿಂಗ್ ಇಲ್ಲ, ಕಲರ್ ಮ್ಯಾಚಿಂಗ್ ಇಲ್ಲ ಅಂತ ಅವಮಾನ ಮಾಡ್ತಾರೆ. ಹೆಂಗ ಅನ್ಸ್ತು ಪೇಂಟಿಂಗು ಕ್ಯಾಸ್ಟಿಂಗ್? ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಇಲ್ಲಿ ಬಿಟ್ಟು ನನ್ನ ಬಗ್ಗೆ ಹೋಗೋದಲ್ಲ. ಥ್ಯಾಂಕ್ ಯು. ರಿತು, ನೀನು ಹೇಳು, ನಿನ್ಗೆ ಹೆಂಗೆ ಅನಿಸ್ತು? ತುಂಬ ಚೆನ್ನಾಗಿದೆ ಫುಲ್ಲು. ಹಾಂ, ಏನಾದರೂ ಹೇಳ್ರಿ. ತುಂಬ ಚೆನ್ನಾಗಿ ಹೇಗೆ ಪೇಂಟಿಂಗು ಮತ್ತು ಇದು? ಇಲ್ಲ, ಇದು ಒಂಥರ ಡಿಫ್ರೆಂಟ್ ಆಗಿತ್ತು ಪೇಂಟಿಂಗ್ ಕಾನ್ಸೆಪ್ಟ್. ಲೈವ್ ಪೇಂಟಿಂಗ್ ನಮ್ಮ ಮುಂದೆನೇ ಮಾಡಿ ಗ್ಲಿಟರ್ ಎಲ್ಲ ಹಾಕಿ ತುಂಬ ಚೆನ್ನಾಗಿತ್ತು. ನಮ್ಮದು ಇವತ್ತು ನೇಮಿಂಗ್ ಸೆರೆಮನಿ ಪಾಪದ್ದು. ಬಂದಿರೋರು ಎಲ್ರಿಗೂ ಸುಮಾರು ಜನ ಬಂದು ವಿಶಸ್ ಮಾಡಿದ್ರು. ಸೊ ತುಂಬ ಚೆನ್ನಾಗಿತ್ತು. ನೀವು ದಯವಿಟ್ಟು ಶೂಟ್ ಇದೆ ಅಂತ ಹೊರಗಬೇಡ್ರಿ. ಇರ್ತೀನಿ, ತಲೆ ಕೆಡಿಸ್ಕೊಬೇಡ, ಇರ್ತೀನಿ. ನನ್ನ ಕೇಳಿ ಏನಾಗುತ್ತೋ ನಾನು ಮಾಡಿ. ನೆಕ್ಸ್ಟು ನಿಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲರಿಗೂ ಸರ್ಪ್ರೈಸ್ ಇದೆ. ಏನು ಸರ್ಪ್ರೈಸ್ ಅಂತ? ಮುಂದಿನ ಇನ್ನೊಂದು ಫಂಕ್ಷನ್ ಇದೆ, ದೊಡ್ಡ ಫಂಕ್ಷನ್ ಇದೆ ಫರ್ದರ್ ಇದೇ ಇಯರ್ ಅಲ್ಲಿ, ಇನ್ನೊಂದು 6 months ಅಲ್ಲಿ. ಕಮೆಂಟಲ್ಲಿ ಗೆಸ್ ಮಾಡಿ ಏನದು ಅಂತ. ಗೆಸ್ ಮಾಡಿದವ್ರಿಗೆ ಒಂದು ಗೋಲ್ಡ್ ಚೈನ್. ಗೆಸ್ ಮಾಡಲ್ಲ ಅವರು, ಗೆಸ್ ಮಾಡಿ ನೋಡೋಣ. ಹೇಗೆ ಅನಿಸ್ತು ಓವರ್ ಆಲ್ ಪ್ರೋಗ್ರಾಮ್ ಎಲ್ಲ? ಚೆನ್ನಾಗಿದೆ, ಎಲ್ಲ ಕ್ಯಾಸ್ಟಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ. ನಂದೇ ಐಡಿಯಾ, ಪ್ಲಾನೇ ನಂದು. ನಿಮ್ದೇನಾ? ನಿಮ್ಗೆ ಗೊತ್ತಿರೋದೆ? ನಂಗೆ ಗೊತ್ತಿರೋದೆ. ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಬಂದಿದೆ. ಆಮೇಲೆ ಪೇಂಟಿಂಗ್ ಸೂಪರ್ ಆಗಿ ಬಂದಿದೆ. ಪೇಂಟಿಂಗ್ ಇಷ್ಟ ಆಯ್ತಾ? ಸೊ ಈ ಐಡಿಯಾಸ್ ಎಲ್ಲ ಪ್ಲಾನ್ ಮಾಡಿ ಇವತ್ತು ಇಷ್ಟು ಚೆನ್ನಾಗಿರೋದಕ್ಕೆ ಕಾರಣ ಅತೀಶ್ ಮತ್ತು ನಾನು. ಹೌದೌದು, ಥ್ಯಾಂಕ್ ಯು. ನಾವಿಬ್ಬರೇ ಕಾರಣ. ನಾವಿಬ್ಬರು ಇಲ್ಲ ಅಂದರೆ ನಮ್ಮ ಕಾರಣ ನಡೀತಾನೆ ಇರಲಿಲ್ಲ. ಆಮೇಲೆ ಇನ್ನೊಂದೇನೆಂದರೆ ಬೇಜವಾಬ್ದಾರಿ. ನನ್ನ ತಂಗಿಗೆ ಅದನ್ನ ಹೇಳು, ಬೇಜವಾಬ್ದಾರಿ. ನೀವು ಹೇಳಿ. ಸೊ ನೋಡ್ಬಿಟ್ಟು ಓಕೆ, ಸೊ ಲಾಟ್ ಮೋಟ್ಗೋ ಬನ್ನಿ. ಊಟ ಸೆಷನ್ ಹೆಂಗಿದೆ ಅಂತ ನೋಡಿ. ಡ್ರೆಸ್ ಚೆನ್ನಾಗಿದೆ, ಇಬ್ಬರು ಟ್ವಿನ್ನಿಂಗಲ್ಲಿ ಇದೀವಿ ನೋಡಿ. ಸೊ ಇವಾಗ ಹೋಗಿ ನಾವು ಊಟ ಹೆಂಗೆ ನಡೀತಿದೆ ಪ್ರಿಪ್ರೇಷನ್ಸ್ ಅಂತೆಲ್ಲ ನೋಡ್ಕೊಂಡು ಬರೋಣ, ಬನ್ನಿ. ಊಟಕ್ಕೆ ಹೋಗೋಣ ಬನ್ನಿ ಅಂದಮೇಲೆ ಗೊತ್ತಾಯಿತು ವೆಲ್ಕಮ್ ಡ್ರಿಂಕು ಹಾಗೂ ವೆಲ್ಕಮ್ ಜ್ಯೂಸು, ಹಾಗೆ ಚೀಸ್ ಬಾಲ್ ಎಲ್ಲ ಇತ್ತು ಅಂತ. ಸೊ ನನಗೆ ಗೊತ್ತೇ ಇರಲಿಲ್ಲ, ಇದು ನಾನು ನೋಡೇ ಇರಲಿಲ್ಲ ಆ್ಯಕ್ಚುಲಿ. ಅದಾದಮೇಲೆ ಚಾಕ್ಲೇಟ್ ಫೌಂಟನ್ ಆಗಿರ್ಬೋದು, ಚಾಟ್ಸ್ ಆಗಿರ್ಬೋದು, ಈ ಥರ ಬೇಜಾನ್ ಆಪ್ಷನ್ಸ್ಗಳಿತ್ತು. ನಾನು ನಿಜವಾಗ್ಲೂ ಪಾಪ್ಕಾರ್ನು, ಆಮೇಲೆ ಬಜ್ಜಿ, ಇದನ್ನೆಲ್ಲ ನಾನು ನೋಡೇ ಇರಲಿಲ್ಲ. ಬಟ್ ನಾನು ವೀಡಿಯೋ ತೆಗಿಬೇಕಾದ್ರೆ ನನಗೆ ಗೊತ್ತಾಗಿದ್ದು ಇದೆಲ್ಲ ಮಾಡಿಸಿದ್ದಾರೆ ಅಂತ. ಬಟ್ ನಿಜವಾಗ್ಲೂ ಇದೊಂದು ಒಳ್ಳೆ ಆ್ಯಡ್ ಆನ್ ಆ್ಯಕ್ಚುಲಿ ಬಂದಿರೋರಿಗೆ. ಊಟ ಕೂಡ ಡಿಫ್ರೆಂಟ್ ಐಟಮ್ಸ್ಗಳನ್ನ ಮಾಡಿದರು. ಬಟ್ ಊಟ ಮಾಡಬೇಕಾದ್ರೆ ವೀಡಿಯೋ ತೆಗೆದ್ರೆ ಏನಕ್ಕೆ ಎಂಬ್ಯಾರಸ್ ಆಗುತ್ತೆ ಅಂತ ತೆಗೆದೇ ಇಲ್ಲ. ಆ್ಯಂಡ್ ಕೊನೆಯದಾಗಿ ಫ್ರೂಟ್ಸ್ನ ಸಿಕ್ಕಾಪಟ್ಟೆ ಇಷ್ಟಪಡೋ ಫ್ರೂಟ್ಸ್ ತಿಂತಾರೆ. ಆ್ಯಂಡ್ ಐಸ್ ಕ್ರೀಮು ಬೀಡ ಇಲ್ಲ ಅಂತಂದರೆ ಆ ಫುಡ್ಡು ಎಂಡೇ ಆಗೋಲ್ಲ, ಯಾವುದೇ ಫಂಕ್ಷನಲ್ಲಿ ಆಗಿರಲಿ. ಆಮೇಲೆ ನಂದು ಅವಳದು ಮೆಮೊರೀಸ್ ವೀಡಿಯೋಸ್ನ LED ಪ್ಲೇ ಮಾಡ್ತಿದ್ರು. ಅವಳ ಜೊತೆ ಎಷ್ಟೊಂದು ಮೆಮೊರಿನ ನಾನು ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಯಾಕಂದರೆ ಅವಳು ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಫ್ರೀ ಆದಾಗೆಲ್ಲ ನಾನು ಶೂಟ್ ಮುಗಿಸ್ಕೊಂಡು ಫಸ್ಟು ಅವಳನ್ನೇ ಮೀಟ್ ಆಗ್ತೀನಿ. ಸೊ ಇದೆಲ್ಲ ನನ್ನ ತಂಗಿ ನನಗೆ ಗೊತ್ತಿಲ್ಲದೆ ನಾನು ಆಟ ಆಡಿಸ್ತಿರ್ಬೇಕಾದ್ರೆ ತೆಗೆದಿರೋ ವೀಡಿಯೋ. ಸೊ ನೀವು ನೋಡ್ಬೋದು ಹೆಂಗೆ ಆಟ ಆಡಿಸ್ತಾ ಇದ್ದೀನಿ ಅಂತ. ಎಷ್ಟು ಖುಷಿ ಇದೆ ನಿನಗೆ? ಈಗ ಅಫಿಷಿಯಲಿ ನೀನು ರಿಷಾ ಗೌಡ ಆಗಿದೆಯಾ? ಎಷ್ಟು ಖುಷಿ ಇದೆ ನಿನಗೆ? ಏನೋ ಇವನೇ ಹೆಸರನ್ನ ರಿಸರ್ಚ್ ಮಾಡಿಬಿಟ್ಟು ರಿಷಾ ಗೌಡ ಅಂತ ಹೆಸರಿಟ್ಟಿರೋ ಹತ್ರ ಬಿಲ್ಡಪ್ ಹಾಕೋತಿದ್ಯಾ. ಒಂದು ಪೈಸಾ ಖರ್ಚು ಮಾಡಿಲ್ಲ. ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ನನಗೆ? ನಗೆ ಅಂತ ನಗ್ತಾನೇ ಇರ್ತೀಯ. ವ್ಲಾಗಲ್ಲಿ ಎಲ್ಲ ನೀನೇ ಮಾಡಿದ್ಯಾ ಅಂತ ಬಿಲ್ಡಪ್ ಹಾಕೋತೀಯ. ರಿಷಾ ಗೌಡ ಹೇಳಿ ಅವ. ಎಲ್ಲರೂ ವಿಶ್ ಮಾಡಿ ರಿಷಾ ಗೌಡಗೆ ಹ್ಯಾಪಿ ನಾಮಕರಣ ಅಂತ ಹೇಳೇ. ಮೈಕ್ ಇಟ್ಕೊಂಡು ಮಾತಾಡ, ನೀನೇ ಮಾತಾಡು. ಸೊ ಪ್ರಾಬಬ್ಲಿ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ನೇಮಿಂಗ್ ಸೆರೆಮನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ನೀವು ಮಾಡಬೇಕಾದ್ರೆ ಇಷ್ಟೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.